ನೋಡ್ಬೋದು ಇದು ಬಂದು ಮಠ ಹೇಗಿದೆ ಅಂತ. ಬೇಬಿ ಬೆಟ್ಟದ ಮಠ ನೋಡ್ಬೋದು. ಜಾತ್ರೆಗೆಲ್ಲ ಪೂರ್ವ ಸಿದ್ಧತೆ ಹೇಗೆ ನಡೀತಿದೆ ಅಲ್ಲಿ ನೋಡ್ಬೋದು. ಇದು ಕಾರ್ಯಕ್ರಮ. ನಾವು ಈ ಬೇಬಿ ಬೆಟ್ಟದ ಶ್ರೀರಾಮಯೋಗೇಶ್ವರ ಮಠದ ಪ್ರಸ್ತುತ ಮಠಾಧ್ಯಕ್ಷರು. ಎಷ್ಟನೇ ಮಠಾಧೀಶರು ನೀವು? ನಾನು ಇಲ್ಲಿಗೆ 7ನೇ ಸ್ವಾಮೀಜಿ. 7ನೇ ಸ್ವಾಮೀಜಿ. ಹಿಂಗೆ ಚೇಂಜ್ ಮಾಡ್ಕೊತೀವಿ, ನೀರು ಒಳಗೆ ಹೋಗ್ದಂಗೆ ಇಷ್ಟೇ. ನಾವು ಒಲೆ ಎಲ್ಲ ದಬ್ರಿಗಳು ಎಳ್ದಿ ಪಳ್ದಿ ಇಟ್ಕೆ ಹೋಯ್ತವೆ, ತಿರ್ಗಾ ಚೇಂಜ್ ಮಾಡ್ಕೋತಾರ. ಮೊದ್ಲು ಹೇಗಿತ್ತು ಅಣ್ಣ? ಮೊದಲು ಒಲೆ ದೂರಿ ಒಲೆ ಭಕ್ತಾದಿಗಳು ಬಂದು ಇಲ್ಲಿ ನಿಮ್ಗೆ ಏನಾದ್ರು ಸಹಾಯ ಮಾಡ್ತಾರೆ ಮಗ. ರೀತಿ ಇವತ್ತು ಮಠ ನಡ್ಕೊಂಡು ಹೋಗ್ತಾರೆ. ಈ ಮಠಕ್ಕೆ ಸರ್ಕಾರದಿಂದ ಅನುದಾನ ಏನಾದ್ರು ಬರ್ತಿದೆಯಾ? ಯಾವುದೇ ರೀತಿ ಸರ್ಕಾರದ ಅನುದಾನ ಇಲ್ಲ, ಭಕ್ತರಿಂದನೇ ಮಠ ನಡೀತಾ ಇದೆ. ಇವತ್ತು ಭಕ್ತರು ಕೊಟ್ಟಂತಹ ದವಸ ಧಾನ್ಯಗಳು. ಇವಾಗ ನೋಡ್ಬೋದು ಸಿದ್ದೇಶ್ವರ ಬೆಟ್ಟ ಹತ್ತುತ್ತಾ ಇದೀವಿ, ಅಂದ್ರೆ ಬೇಬಿ ಬೆಟ್ಟ. ಅದು ಹೋಗಿ ನೋಡ್ಕೊಬರೋಣ ಬನ್ನಿ ಹೇಗಿದೆ ಅಂತ. ಹಾಗೆ ಇಲ್ಲಿ ಬೆಟ್ಟಕ್ಕತ್ತ ಮಧ್ಯದಲ್ಲಿ ಇಲ್ಲೊಂದು ಗುಹೆ ಕಾಣಿಸುತ್ತೆ. ಇದು ಇಲ್ಗಪ್ಪ ಅಂದ್ರೆ ಮೇಲ್ಕೋಟೆಗೆ ಹೋಗೋ ಅಂಥದ್ದು. ಮತ್ತೆ ಒಳಗಡೆ ಹಿಂಗು ಎಲ್ಲ ಇದೆ ಅಂತೆ. ಆ ಥರ ಇದು ಎಲ್ಲ ಹಳೆಯದು ವಸ್ತು ಪ್ರದರ್ಶನ ಮಡಗಿರೋದು ನೋಡ್ಬೋದು ಎಲ್ಲ ಹೇಗಿದೆ ಅಂತ ಇಲ್ಲಿ. ರೈತರಿಗೆ ಸಂಬಂಧಪಟ್ಟಂತ ಸಾಮಾನು ಎಷ್ಟು ಹಣ ಒಂದು ಈಗ ನಗಕ್ಕೆ? ಈಗ ಗಾಡಿ ನೊಗ 2,000 ಚಿಲ್ಲರೆ ಐತೆ, ಉಳನಗ 1,500 ಐತೆ. ರೈತರು ಬಂದಂಗೆ ಹೆಚ್ಚು ಕಡಿಮೆ ಮಾಡಿ ಮಾರ್ತೀವಿ ಕಣಪ್ಪ. ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಳ್ತೀರಾ? ಹೌದು. ಅಂದ್ರೆ ಅವ್ರಿಗೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಎಲ್ಲಪ್ಪ ಇದೀವಿ ಅಂದ್ರೆ ಬೇಬಿ ಬೆಟ್ಟ ಅಂದ್ರೆ ಸಿದ್ದಗಿರಿ ಬೆಟ್ಟದಲ್ಲಿದ್ದೀವಿ. ನೋಡ್ಬೋದು ಎಲ್ಲ ರೆಡಿ ಆಗ್ತಾ ಇದೆ. ಇವತ್ತಿಂದ ಸ್ಟಾರ್ಟು, 15ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಶಿವರಾತ್ರಿಯಿಂದ. ಬನ್ನಿ ಹೇಗಿದೆ ಏನು ಅಂತೆಲ್ಲ ನೋಡ್ಕೊಂಡು ಬರೋಣ. ಒಳಗಡೆ ಮತ್ತೆ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡ್ಬೋದು ಇದು ಬಂದು ಮಠ ಹೇಗಿದೆ ಅಂತ. ಬೇಬಿ ಬೆಟ್ಟದ ಮಠ ನೋಡ್ಬೋದು. ಜಾತ್ರೆಗೆಲ್ಲ ಪೂರ್ವ ಸಿದ್ಧತೆ ಹೇಗೆ ನಡೀತಿದೆ ಅಲ್ಲಿ ನೋಡ್ಬೋದು. ಇದು ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗಿರುವಂಥ ಶಾಮಿಯಾನ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ ನೋಡ್ಬೋದು. ಸ್ವಾಮಿಗಳ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಬಸವ ಸ್ವಾಮೀಜಿಗಳು ಅಂತ ಹೇಳಿ. ನಾವು ಈ ಬೇಬಿ ಬೆಟ್ಟದ ಶ್ರೀರಾಮಯೋಗೇಶ್ವರ ಮಠದ ಪ್ರಸ್ತುತ ಮಠಾಧ್ಯಕ್ಷರು. ಎಷ್ಟನೇ ಮಠಾಧೀಶರು ನೀವು? ನಾನು ಇಲ್ಲಿಗೆ 7ನೇ ಸ್ವಾಮೀಜಿ. 7ನೇ ಸ್ವಾಮೀಜಿ. ಇವಾಗ ಜಾತ್ರೆ ಎಲ್ಲ ಹೇಗೆ ನಡೀತಿದೆ? ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ಪಂಚಾಯಿತಿಗಳಾಗಿರ್ಬೋದು, ಎಲ್ಲರನ್ನೂ ಸಹ ವಿಶ್ವಾಸ ತಗೊಂಡು ಇಲ್ಲಿ ಪಾಂಡವಪುರ ಮೇಲುಕೋಟೆ ಕ್ಷೇತ್ರದ ಏನು 28 ಇಲಾಖೆಗಳು, ಇಲಾಖೆ ವತಿಯಿಂದ ವಸ್ತು ಪ್ರದರ್ಶನ ಹಾಗೂ ಪಂಚಾಯಿತಿಗಳಿಂದ ಇಬ್ಬರು ಜಾನುವಾರುಗಳು ಬರುವಂತಹ ರೈತರಿಗೆ, ದನಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಆಗಿರಬಹುದು, ಎಲ್ಲವೂ ಸಹ ಪಂಚಾಯಿತಿಗಳನ್ನು ಮಾಡ್ಕೊಂಬರ್ತಾ ಇದೆ. ಸ್ಥಳೀಯ ಶಾಸಕರು ಅವರಿಗೆ ಸರಳ ಸಾಮೂಹಿಕ ವಿವಾಹಗಳಿಗೆ ಬಂದಂಥ ವಧುವರರಿಗೆ ಏನು ತಾಳಿ ಮಾಂಗಲ್ಯ ಇದರಿಂದ ಎಲ್ಲ ಕೊಡುವಂಥ ಕೆಲಸಗಳು. ಮತ್ತು ಇವತ್ತೇನು ರಾಸುಗಳು ಕಟ್ತಾ ಇದ್ದಾರೆ, ಎಲ್ಲ ರಾಸುಗಳು ಸಹ ಉತ್ತಮ ಬಹುಮಾನವನ್ನು ಸ್ಥಳೀಯ ಶಾಸಕರೇ ಕೊಡ್ತಾರೆ. ಶ್ರೀಮಠದ ವತಿಯಿಂದ ಬರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಪ್ರತಿನಿತ್ಯ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಪ್ರತಿನಿತ್ಯ ಶ್ರೀಮಠದ ವತಿಯಿಂದ ಪ್ರಸಾದ ವ್ಯವಸ್ಥೆನೂ ಸಹ ನಾವು ಮಾಡಿದ್ದೀವಿ. ಇವಾಗ ನೀವು ಬರೋಕ್ಕೂ ಮುಂಚೆ ಇವಾಗ ಹೇಗಿತ್ತು? ನಾವು ಬರೋಕ್ಕಿಂತ ಮುಂಚೆನೂ ಸಹ ಮಠ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಅವತ್ತಿನ ಕಾಲಕ್ಕೆ ಪರಿಸ್ಥಿತಿ ತಕ್ಕಂತೆ ಮಠ ನಡ್ಕೊಂಡು ಹೋಗ್ತಾ ಇತ್ತು. ಹಿಂದೆ ಬಹಳ ಕಷ್ಟ ಇತ್ತು. ಅಂದರೆ ನನ್ನ ಹಿಂದೆ ಸದಾಶಿವ ಸ್ವಾಮಿಗಳಿದ್ರು, ಅವ್ರ ಹಿಂದೆ ಅವರು ಮರದೇವ್ರ ಶಿವಯೋಗಿಗಳಿದ್ರು. ಕಾಲಕಾಲನ ಅಂತಂತ ಜನಗಳು ಯಾವ ರೀತಿ ಸಹಕರಿಸ್ತಾರೆ ಆ ರೀತಿ ಇವತ್ತು ಮಠ ನಡ್ಕೊಂಡು ಹೋಗ್ತಾರೆ. ಈ ಮಠಕ್ಕೆ ಸರ್ಕಾರದಿಂದ ಅನುದಾನ ಏನಾದರೂ ಬರ್ತಿದೆಯಾ? ಯಾವುದೇ ರೀತಿ ಸರ್ಕಾರದ ಅನುದಾನ ಇಲ್ಲ, ಭಕ್ತರಿಂದನೇ ಮಠ ನಡೀತಾ ಇದೆ. ಇವತ್ತು ಭಕ್ತರು ಕೊಟ್ಟಂತಹ ದವಸ ಧಾನ್ಯಗಳು. ಹಳ್ಳಹಳ್ಳಿ ಮೇಲೆ ಭಿಕ್ಷೆಗೆ ಹೋಗ್ತೀವಿ. ಭಕ್ತರು ಅವ್ರು ಏನು ಬೆಳೆದಿರ್ತಾರೆ ಅದರಿಂದ ಭಕ್ತರು ಕೊಟ್ಟಷ್ಟು ಅವರಿಂದ ಸಹಕಾರ ತಗೊಂಡು ಈ ಜಾತ್ರೆಯನ್ನು ನಡೆಸ್ತಾರೆ. ಇವಾಗ ಬಹುಮಾನ ರಾಸುಗಳಿಗೆ ಏನೇನು ಕೊಡ್ತಾ ಇರ್ಬೋದು? ಪ್ರತಿ ವರ್ಷವೇ ನಮ್ಮ ಬೇಬಿ ಬೆಟ್ಟ ಜಾತ್ರೆ ಚಿನ್ನನೇ ಕೊಡ್ಕೊಂಡ್ಬಂದಿದೆ. ಈ ಸರಿನೂ ಸಹ ಚಿನ್ನನೇ ಕೊಡ್ತಾರೆ. ಈ ಬೇಬಿ ಬೆಟ್ಟ ಹಿನ್ನೆಲೆ ಏನು ಸ್ವಾಮಿಗಳೇ? ಬೇಬಿ ಬೆಟ್ಟ ಹಿನ್ನೆಲೆ ಅಂತಂದರೆ ಇದು ಅಮೃತ್ ಕಾವಲ್ ಮಹಲ್ ಅಂತೇಳಿ. ಅಮೃತ್ ಮಹಲ್ ಅಂತಂತಂದರೆ ಹಳ್ಳಿಕಾರ ರಾಸುಗಳನ್ನ ಅಮೃತ್ ಮಹಲ್ ಅಂತ ಕರೀತಾರೆ. ಇದು 1923 ಎಕರೆ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಅವತ್ತಿಂದನೂ ಸಹ ಇಲ್ಲಿ ಬರೀ ಹಳ್ಳಿಕಾರ ಎತ್ತುಗಳಿಗೆ ಅಂತಲೇ ಮೀಸಲಿಟ್ಕೊಂಡಿದ್ದು ಅಂಥ ಜಾಗ. ಇಲ್ಲಿ ಬೇಬಿ ಬೆಟ್ಟದಲ್ಲೂ ಸಹ ಹಳ್ಳಿಕಾರ ಎತ್ತುಗಳು
ಇಲ್ಲಿ ಜಾತ್ರೆ ನಡೀಬೇಕು ಅಂತೇಳಿ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಮಹದೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಉತ್ಸವಗಳನ್ನು ತೆಪ್ಪೋತ್ಸವಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಬರುವಂತ ಭಕ್ತಾದಿಗಳು ಏನಾದ್ರೂ ಸಹಾಯ ಎಲ್ಲ ಮಾಡ್ಬೋದಾ? ಅವರವ್ರ ಇಷ್ಟೇ, ಅವರವರ ಶಕ್ತಿ, ಅವರವರ ಭಕ್ತಿ, ಅವ್ರು ಯಾರು ಏನು ಬೇಕಾದರೂ ಮಠಕ್ಕೆ ದವಸ ಧಾನ್ಯಗಳನ್ನ ಕೊಡೋದಾಗಿರಲಿ, ಕಾಣಿಕೆ ರೂಪದಲ್ಲಿ ಸಲ್ಲಿಸೋದಾಗಿರಲಿ, ಇಲ್ಲ ಬಂದು ಸೇವೆ ಮಾಡೋ ರೂಪದಲ್ಲಾದರೂ ಅವರು ಸಲ್ಲಿಸ್ಬೋದು. ಈ ಜಾಗ ಏನಿದೆ ಇದೆಲ್ಲ ಮೈಸೂರು ಸಂಸ್ಥಾನದ ರಾಜರು ಅವ್ರದ? ಹೌದು, ಮೈಸೂರು ಮಹಾಸಂಸ್ಥಾನಕ್ಕೆ ಇದು ಸೇರ್ಕೊಳ್ಳುತ್ತೆ. ಅಲ್ಲಿಂದ ಏನಾದ್ರು ರಾಜರು ಇಲ್ಲಿ ಬಂದಿದ್ರ? ಪ್ರತಿ ವರ್ಷನೂ ಸಹ ಮೈಸೂರು ಮಹಾರಾಜರೇ ರಥೋತ್ಸವಕ್ಕೆ ಚಾಲನೆ ಕೊಡೋದು. ಯಾವಾಗ ರಥೋತ್ಸವ ಸ್ವಾಮಿಗಳು? 22ನೇ ತಾರೀಕು ಭಾನುವಾರ ಬಿಡ್ಡಿ, ಅವತ್ತು ಸಹ ಮೈಸೂರು ಮಹಾರಾಜರು ಬರ್ತಾರೆ. ಅವತ್ತು ಬಂದು ಅವರೇ ಉದ್ಘಾಟನೆ ಮಾಡೋದು? ಹೌದು, ಅವರಿಂದನೇ ಉದ್ಘಾಟನೆ ಆಗುತ್ತೆ. ಮತ್ತೆ ಏನು ಹೇಳ್ತೀರಾ ಈ ವರ್ಷ ಜಾತ್ರೆ? ಈ ವರ್ಷಕ್ಕೆ ಜಾತ್ರೆಗೆ ಬಹಳ ಒಂದು ವಿಶೇಷ ಅಂತಂದರೆ, ಇದು ಪ್ಲಾಸ್ಟಿಕ್ ಮುಕ್ತವಾಗಿ ಈ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ಶಾಸಕರ ಆದಿಯಾಗಿ ಎಲ್ಲರೂ ಸಹ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿನ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯನವರು ಅವರು ಎಲ್ಲ ಇವಾಗ ನಿಂತು ಎಲ್ಲ ನೀಟಾಗಿ ಮಾಡಿಸ್ತವ್ರೆ. ಅವರು ಅವರೇನೆ ಹೇಳಿರೋದ ಈ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು? ಅವರು ಹೇಳಿದ್ದಾರೆ, ಮತ್ತೆ ನಾವಾಗಿ ಅವ್ರು ಹೇಳೋದಕ್ಕಿಂತ ನಮ್ಮಲ್ಲೇ ಅದು ಬರಬೇಕು. ಯಾಕೆ ಅಂತಂದ್ರೆ ಇವತ್ತು ರಾಸಾಯನಿಕ ಇವತ್ತು ಜಾಸ್ತಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ, ಮತ್ತೆ ಪರಿಸರಕ್ಕೂ ಸಹ ಅದು ಮಾಲಿನ್ಯ ಆಗ್ತಾ ಇದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ಕವನ್ನು ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಬೇಬಿ ಬೆಟ್ಟದ ಜಾತ್ರೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. 23ನೇ ತಾರೀಕಿಗೆ ಮಂಗಳವಾರ ನಮ್ಮ ಜಾತ್ರೆ ಮುಕ್ತಾಯ ಆಗ್ತದೆ. ಹಾಗಾಗಿ ಎಲ್ಲ ಸದ್ಭಕ್ತರು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿ ಮಾಡಿ ಸಹಕರಿಸಬೇಕು. ಹಾಗೂ ಮಹದೇಶ್ವರರು ಹಾಗೂ ಸಿದ್ಧಲಿಂಗೇಶ್ವರರು ಹಾಗೂ ನಮ್ಮ ಶ್ರೀಮಠದ ಪರಮ ಪೂಜ್ಯರ ಗುರುಗಳ ಕೃಪೆಗೆ ನೀವೆಲ್ಲರೂ ಸಹ ಪಾತ್ರರಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತ, ಅಲ್ಲಿ ಅತಿ ಹೆಚ್ಚು ಇಲ್ಲಿ ರೈತಾಪಿ ವರ್ಗದವರು ಇಲ್ಲಿ ಸೇರುವಂತಹ ಜಾಗ ನಮ್ಮ ಬೇಬಿ ಬೆಟ್ಟ. ಹಾಗಾಗಿ ನೀವುಗಳು ಸಹ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಜಾತ್ರೆಯ ಸೊಬಗನ್ನು ನೀವೆಲ್ಲ ಸವಿಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಇವಾಗ ಏನು ನೋಡಿದ್ರಲ್ಲ, ಇದು ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಕ್ಕೆ ಅಂತ ಮಾಡಿರೋ ಅಂತ ಅಡುಗೆ ಮನೆ ನೋಡ್ಬೋದು. ಎಷ್ಟು ಒಲೆಗಳಿವೆ ಅಂತ ಇಲ್ಲಿ. ಬನ್ನಿ ಅವ್ರನ್ನೂ ಸುಧಾ ಮಾತಾಡ್ಸೋಣ. ಅಡುಗೆ ಭಟ್ರನ್ನ ಹೇಗಿದೆ ಅಂತ ನೋಡ್ಬೋದು. ತುಂಬಾ ನೀಟಾಗಿ ಮಾಡಿದ್ದಾರೆ. ಈ ಕಡೆ ಏನೇನಿದೆ ನೆಕ್ಸ್ಟ್ ಅಂತೆಲ್ಲ ಕೇಳ್ಕೊಂಡು ಹೋಗೋಣ ಬನ್ನಿ. ನೋಡ್ಬೋದು ಬಂದಂತ ಜನರಿಗೆ ಪ್ರಸಾದ ತಿಂಡಿ ಬಂದಂತ ಜನರಿಗೆ ಕೈ ತೊಳೆಯಕ್ಕೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ಸೌದೆ ಒಲೆ ಹೇಗಿದೆ ಅಂತ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತಾ ಇರೋಂತಹ ಕೆಲಸ ಇದು ಹೇಗಿದೆ ಅಂತ ನೋಡ್ಬೋದು. ಎಲ್ಲ ಸೌದೆ ಲಾಟೆಲ್ಲ ಬಂದಿದೆ. ಈ ಕಡೆ ನೋಡ್ಬೋದು, ಮೊದಲೇ ನೋಡ್ದಂಗೆ ಇದು ಅಡುಗೆ ಮಾಡೋವಂಥ ಸ್ಥಳ. ಯಾವರು? ಆಗ್ನಳ್ಳಿ ಮಗ. ಇಲ್ಲಿ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ಕೊಂಡ್ ಬರ್ತಾ ಇದ್ರಿ? ನಾವು ಅಲ್ಲೇ 8 ವರ್ಷದಿಂದ ಬರ್ತಾವೆ ಮಗ. ಏನಿಲ್ಲ, ವರ್ಷಕ್ಕೂ ಮತ್ತೆ ಈಗೂ ಏನ್ ವ್ಯತ್ಯಾಸ ಐತೆ ಅಣ್ಣ? ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತದೆ ಮಗ. ಏನು ಅದ್ರಲ್ಲೇನು ತೊಂದರೆ ಏನಿಲ್ಲ. ಈ ವರ್ಷ ಏನೇನು ಅಡಿಗೆಗೆ ಒಪ್ಕೊಂಡಿದ್ರಿ? ಅಡಿಗೆ ಏನು ನಮ್ದೇನಿಲ್ಲ, ನಾವು ಬರ್ತೀವಿ ಮಾಡ್ಕೊಡ್ತೀವಿ ಅಷ್ಟೇ. ಈಗ ಭಟ್ರು ನಂಜನಗೂಡು ಸೈಡ್ನವರು. ನಂಜನಗೂಡು ಸೈಡ್ ಅವರು. ನೀವು ಇಲ್ಲಿ ಹೆಲ್ಪ್ ಮಾಡ್ತಾ ಇರೋದಷ್ಟೇ? ಹೆಲ್ಪ್ ಮಾಡ್ತಾ ಇರೋದಷ್ಟೇ. ಈಗ ಇದು ಏನೇನು ಅಡಿಗೆಗೆ ತಯಾರಿ ಐತೆ ಇಲ್ಲಿ? ಇವತ್ತಿನಿಂದ ಈಗ ಬಂದಿರೋದು ಮಗ ಬಾತು. ಇನ್ನು ಬೆಳಗ್ಗೆಯಿಂದ ಏನ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಯಾವ ರೀತಿ ಇದು ಒಲೆ ಸಿಸ್ಟಮ್ ಎಲ್ಲ ಈ ಸುತ್ತೂರು ಇದ್ರ ಸೈಡ್ ನೊಲೆ, ಸುತ್ತೂರು ಸೈಡ್. ಈಗ ನೀವು ಈ ರೀತಿ ಮಾಡ್ತಿದ್ರಾ ಅಥವಾ ಈ ವರ್ಷ ಏನಾದ್ರು ಚೇಂಜ್? ಇಲ್ಲ, ಹೋದ ವರ್ಷದಿಂದ ಮಗ. ಹೋದ ವರ್ಷದಿಂದ ಹೇಗಿದೆ? ಹೋದ ವರ್ಷಕ್ಕೂ ಮತ್ತೆ ಈ ವರ್ಷಕ್ಕೂ ವ್ಯತ್ಯಾಸ ಏನಿಲ್ಲ ಮಗ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಿಂಗ್ ಕಿತ್ತೋಯ್ತಾವ ಹೊಲಗಳು, ಹಿಂಗ್ ಚೇಂಜ್ ಮಾಡ್ಕೊತೀವಿ. ನೀರ್ ಒಳಗೆ ಹೋಗ್ದಂಗೆ ಇಷ್ಟೇ. ಯಾವ ಒಲೆ ಎಲ್ಲ ದಬ್ರಿಗಳು ಎಳ್ದಿ ಪಳ್ದಿ ಇಟ್ಕೆ ಹೋಯ್ತವೆ, ತಿರ್ಗಾ ಚೇಂಜ್ ಮಾಡ್ಕೋತಾರ. ಮೊದ್ಲು ಒಲೆ ದೂರಿ ಒಲೆ ಭಕ್ತಾದಿಗಳು ಬಂದು ಇಲ್ಲಿ ನಿಮ್ಗೆ ಏನಾದ್ರು ಸಹಾಯ ಮಾಡ್ತಾರೆ ಮಗ. ಅದ್ರ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲ ಆಗ್ನಳ್ಳಿ, ಬೇಬಿ, ಚಿನ್ಕುಳ್ಳಿ, ಕಣಿವೆಕೊಪ್ಲು, ವನಗಾನಹಳ್ಳಿ, ಡಿಂಕ, ಬಮಲಾಪುರ, ಗಿರಿಯರಹಳ್ಳಿ, ಬನ್ನಂಗಡಿ ಎಲ್ಲ ಮಾಡ್ತಾರೆ. ಅಕ್ಕಪಕ್ಕ ಊರು ಕಟೇರಿ, ಅಳಕೊಪ್ಪೆ ಎಲ್ಲ ಮಾಡ್ತಾರೆ. ಹೆಲ್ಪ್ ಮಾಡ್ಕೊಡ್ತಾರೆ. ಇಲ್ಲಿ ಬಂದು ಊಟ ಮಾಡಿ ಅವ್ರಿಗೆ ವ್ಯವಸ್ಥೆ ಹೇಗಿದೆ? ಊಟ ಮಾಡಕ್ಕೆ ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮಗ. ಇಲ್ಲಿ ನಾವು ನೋಡಿದ ಮಟ್ಟಿಗೆ ಅವ್ರಿಗೆ ಹೆಂಗ್ ಕಂಡದು ಗೊತ್ತಿಲ್ಲ. ಇವಾಗ ಅಲ್ಲಿ ಸೋದೆ ಎಲ್ಲ ಕೊಟ್ಟಾರಲ್ಲ, ಅದೆಲ್ಲ ದಾನ ಇದೆಲ್ಲ ದಾನ ಬಂದಿರೋದು ಮಗ. ಅದೆಲ್ಲ ಯಾರು ಅಭಿಮಾನಿಗಳು, ನಿಮ್ಮಂತರು, ಇನ್ನೊಬ್ರು MLAಗಳು, ಇಲ್ಲ ದೊಡ್ಡ ದೊಡ್ಡ ಇವರು ಕಳಿಸ್ತಾರೆ.
ಈಗ MLA ಅವ್ರದ್ದು ಸಪೋರ್ಟ್ ನಿಮ್ಗೆ ಹೇಗಿದೆ? ಎಲ್ಲ ಚೆನ್ನಾಗಿದೆ ಮಗ. MLA ಅವ್ರದ್ದು ಚೆನ್ನಾಗಿದೆ, ಈ ಶಾಸಕರದ್ದು ಚೆನ್ನಾಗಿದೆ. ಅವ್ರು ಗೆದ್ದಾಗ ಅವ್ರು ಮಾಡ್ತಾರೆ, ಇವ್ರು ಗೆದ್ದಾಗ ಇವ್ರು ಮಾಡ್ತಾರೆ. ಎಲ್ಲ ಒಟ್ಟಿನಲ್ಲಿ ಬೇಬಿ ಬೆಟ್ಟಕ್ಕೆ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ. ಸಪೋರ್ಟ್ ಮಾಡ್ತಾರೆ ಮಗ. ಏನ್ ಹೇಳಕ್ ಇಷ್ಟಪಡ್ತಾರೆ ಜಾತ್ರೆಗೆ? ಜಾತ್ರೆಗೆ ನಮ್ದು ಬೆಳ್ಳಿ ಬೆಟ್ಟ ಅಂದ್ರೆ ಇದ್ರಂತೆ ಬೆಟ್ಟ ಇನ್ಯಾವ್ದು ಇಲ್ಲ ಮಗ ಇಡೀ ಜಾತ್ರೆಗೆ. ಬೇಬಿ ಬೆಟ್ಟಕ್ಕೂ ಸಿದ್ದೇಶ್ವರ ಬೆಟ್ಟಕ್ಕೆ ಏನಾರು ವ್ಯತ್ಯಾಸ? ಇಲ್ಲ ಮಗ, ನಮ್ ಬೇಬಿ ಬೆಟ್ಟ ಚಿನ್ನಂತ ಬೆಟ್ಟ. ಈಗ ಹಸುಗಳೆಲ್ಲ ಕಟ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತಾರೆ? ಅಂತರ್ಗೇನು ಪ್ರಯೋಜನ ಮಗ, ಅಂತರ್ಗೇನು ಪ್ರಯೋಜನ. ಎಲ್ಲ ನೀಟಾಗಿ ಕಟ್ಬೇಕು. ನೀಟಾಗಿ ಕಟ್ಬೇಕು. ಅವ್ರಿಗೆಲ್ಲ ವ್ಯವಸ್ಥೆ, ಇಂಗ್ಲೀಷನ್ನು, ಮೆಡಿಸನ್ನು, ಅಲ್ಲಿ ನೀರಿನ ಸೌಕರ್ಯ, ಕರೆಂಟ್ದು ಎಲ್ಲಾನು ಮಾಡ್ತಾರೆ. ಎಲ್ಲ ಮಾಡ್ಕೊಡ್ತಾ ಇದೆ. ಮಠದಿಂದ ಮಾಡ್ತಾ ಇದ್ದ ಇಲ್ಲ ಗೌರ್ಮೆಂಟ್ ಇಂದ ಮಾಡ್ತಾ ಇದ್ದ? ಅದು ಮಠದಿಂದ ಏನು ಮಾಡ್ತಾ ಇಲ್ಲ ಮಗ. ಎಲ್ಲ MLAಗಳು MP ಗಳು ಇಲ್ಲಿ ಸಾಕಾರ ಅದರಿಂದ ಮಾಡ್ತಾರೆ. ಬುದ್ಧಿಯರ್ದು ಏನಿದ್ರು ದಾನ ದಾಸೋಹ ಇಂಥದ್ದು ಮಾಡ್ತಾರೆ. ಬುದ್ಧಿಯವರು ಎಲ್ಲ ನೀಟಾಗಿ ನಡ್ಕೊಂಡು ನೀಟಾಗಿ ನಡೀತಾರೆ. ಸರಿ ಅಣ್ಣ, ಆಯ್ತು. ಆಯ್ತು. ನೋಡ್ಬೋದು ಬೆಟ್ಟದ ಮೇಲೆ ಚಿರತೆಗಳಿವೆ ಅಂತ ಎಚ್ಚರಿಕೆ ಬೋರ್ಡ್ ಸುಧಾ ಇದೆ. ಇವಾಗ ನೋಡ್ಬೋದು ಸಿದ್ದೇಶ್ವರ ಬೆಟ್ಟ ಹತ್ತುತ್ತಾ ಇದೀವಿ, ಅಂದ್ರೆ ಬೇಬಿ ಬೆಟ್ಟ. ಅದು ಹೋಗಿ ನೋಡ್ಕೊಬರೋಣ ಬನ್ನಿ ಹೇಗಿದೆ ಅಂತ. ಮೇಲ್ಗಡೆನೆ ಶಿವನ್ ಬುಟ್ಟಾರ್ ನೋಡಿ ಅಲ್ಲಿ ಹೇಗಿದೆ ಅಂತ ಕಾಣಿಸ್ಬೋದು. ಬನ್ನಿ ಮೇಲ್ಗಡೆ ಹೋಗಿ ಸಿಗೋಣ ಹತ್ಬಿಟ್ಟು ಬೆಟ್ಟನ. ಹಾಗೆ ಇಲ್ಲಿ ಬೆಟ್ಟಕ್ಕೆ ಹತ್ತ ಮಧ್ಯದಲ್ಲಿ ಇಲ್ಲೊಂದು ಗುಹೆ ಕಾಣಿಸುತ್ತೆ. ಇದು ಇಲ್ಗಪ್ಪ ಅಂದ್ರೆ ಮೇಲ್ಕೋಟೆಗೆ ಹೋಗೋ ಅಂಥದ್ದು. ಮತ್ತೆ ಹೊರಗಡೆ ಹಿಂಗು ಎಲ್ಲ ಇದೆಯಂತೆ, ಅದು ಮುಚ್ಚೋಗ್ಬಿಟ್ಟಿದೆ ಇವಾಗ ಸದ್ಯಕ್ಕೆ. ಇಷ್ಟೇ ಜಾಗ ಇರೋದು. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಮೆಟ್ಲೆಲ್ಲ ಹತ್ಬೇಕೀಗ ಮೇಲ್ಗಡೆ. ಬನ್ನಿ ಹತ್ತಿ ಸಿಗೋಣ. ಆಮೇಲೆ ನೋಡ್ಬೋದು ಮೇಲ್ಗಡೆಯಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ. ಕೆಳಗಡೆ ನೋಡಿ ಇಲ್ಲಿ ದನಗಳಿಗೆ ಚಪ್ರ ಹಾಕಿರೋ ಅಂಥದ್ದು. ಒಂದು ಸ್ವಲ್ಪ ಇದೆ, ಮೇಕೆ ಹತ್ತಬೇಕು. ಸುಸ್ತಾಗೋಯ್ತು 101 ಮೆಟ್ಲದಷ್ಟಲ್ಲಿ. ದೇವಸ್ಥಾನಗಳೆಲ್ಲ ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಹಳೆ ದೇವಸ್ಥಾನ, ಕಡೆ ಕಲ್ಲುಗಳೆಲ್ಲ ನೋಡಿ ಇಲ್ಲಿ ಹಳೆಯವು ಎಲ್ಲ ಕ್ವಾರೆ ಮಾಡ್ಕೊಬಿಟ್ಟಾರೆ. ಈಗ ಒಳಗಡೆ ಬಂದರೆ ಇಲ್ಲಿ ಒಂದು ದಾರಿ ಇದೆ. ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಹೇಗಿದೆ ಅಂತ ನೋಡೋಣ ಬನ್ನಿ ಇವಾಗ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಇಲ್ಲಿ ಒಳಗಡೆ ಹೇಗಿದೆ ಇದು ಸ್ಕೂಲ್ದು. ಇಲಾಖೆ ನೋಡ್ಬೋದು. ಗಾಂಧೀಜಿ ಬಟ್ಟೆ ಹೊಲಿತಿದ್ರಂತಲ್ಲ, ಇದೇನಿದು ಗಾಂಧೀಜಿ ಆ ಥರ ಇದು ಎಲ್ಲ ಹಳೆಯದು ವಸ್ತು ಪ್ರದರ್ಶನದಲ್ಲಿ ಮಡಗಿರೋದು ನೋಡ್ಬೋದು. ಎಲ್ಲ ಹೇಗಿದೆ ಅಂತ ಇಲ್ಲಿ ಅಂದಾಗಿ ನಮಗೆ ಅವಾಗ ಸ್ಕೂಲಿನ ನೆನಪು ಈಗ ಕಣ್ಮುಂದೆ ಬಂದಿದೆ ನೋಡಿ. ನೋಡ್ಬೋದು ಎಲ್ಲ ಹೊಸ್ದಾಗಿ ಇವಾಗ ತಗೊಬಂದು ಎಲ್ಲ ಎತ್ಕೊಳ್ಳ ಕಟ್ತವ್ರೆ. ತೋರಿಸ್ತಾ ಹೋಗ್ತೀವಿ ಮುಂದೆ ಯಾವ್ಯಾವ ಎತ್ಕೊಳ್ಳಿವೆ ಅಂತ ಎಲ್ಲ. ನೋಡಿ ಇಲ್ಲಿ ಎಲ್ಲ ಖಾಲಿ ಐತೆ. ಇನ್ನೊಂದು ದಿನ ಅಂದರೆ ನಾಳೆ ಎಲ್ಲ ಎತ್ಕೊಳ್ಳೆಲ್ಲ ಬಂದ ಮೇಲೆ ನಿಮಗೆ ತೋರಿಸ್ತೀವಿ ಏನೇನು ಇದೆ ಅಂತ. ನೋಡೋಣ ಬನ್ನಿ, ಇನ್ನೂ ಎಷ್ಟೆಷ್ಟಿವೆ ಎತ್ಕೊಳ್ಳಿಲ್ಲೆಲ್ಲ ನೋಡ್ಕೊಂಡು ಹೋಗೋಣ. ಹಾಗೆ ನೋಡ್ಬೋದು ಇಲ್ಲಿ ಎತ್ತು ಹೇಗೆ ಕಾಣಿಸ್ತಿವೆ ಅಂತ ಎಲ್ಲ. ನೋಡಿ ಇಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡ್ತಾವ್ರೆ, ಎಲ್ಲ ಹೊಸ್ದಾಗಿ ಕಟ್ಟಿ.
ನೋಡ್ಬೋದು ಎಲ್ಲ ಹೇಗಿದೆ ಅಂತ. ಎಲ್ಲ ಎತ್ಕೊಳ್ಳು ತಯಾರಿ ಎಲ್ಲ ರೆಡಿ ಮಾಡ್ತಾವ್ರೆ. ಇನ್ನು ಇವತ್ತಿಂದ ಸ್ಟಾರ್ಟ್ ಅಲ್ವಾ, ಅದಕ್ಕೆ ನೋಡ್ಬೋದು. ಅಲ್ಲೊಂದು ಜೊತೆ ದೊಡ್ಡ ಎತ್ತಿವೆ, ಬನ್ನಿ ನೋಡೋಣ ಅವನ ಹೇಗೆ ಅಂತ. ಎತ್ತಿವೆ ನೋಡಿ ಹೇಗೆ ಕಾಣಿಸ್ತಿವೆ ಅಂತ. ಎಲ್ಲ ಕಟ್ತಾವ್ರೆ ಇವಾಗ ಮಾತಾಡ್ಸೋಣ ಆಮೇಲೆ ತುಂಬಾ ಜನನ್ನ. ಹೇಗಿದೆ ಅಂತ ಎತ್ಕೊಡೋದೆಲ್ಲ ಹೊಸ ಲಾರಿಗಳು ಇಲ್ಲಿ ಅಂತ ಎತ್ಕೊಳಿವೆ ಅಂತ, ಸಣ್ಣ ಸಣ್ಣ ಎತ್ಕೊಳು. ಗಾಡಿ ನೋಡ್ಬೋದು ಎಲ್ಲ ಹೇಗೆ ಇಲ್ಲಿ ಅವ್ರೆ ಅಂತ. ನೋಡ್ಬೋದು ಬೇಬಿ ಬೆಟ್ಟದಲ್ಲಿ ಇಲ್ಲೇ ನೊಗಗಳನ್ನ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡೋ ಅಂಥದ್ದು. ಓನರ್ ಇಲ್ಲೇ ಅವರೇ, ಬನ್ನಿ ಮಾತಾಡ್ಸೋದ. ನಿಮ್ಮ ಹೆಸರು? ಸುನಿಲ್ ಅಂತ. ಯಾವೂರಿಂದ ಬಂದಿರೋದಣ್ಣ? ಚುಂಚನಕಟ್ಟೆ ಹೊಸೂರಿಂದ. ಚುಂಚನಕಟ್ಟೆ ಹೊಸೂರು, ನಮ್ಮೂರ ಪಕ್ಕ. ನಮ್ದು ಕೇರ್ನಗರ. ಹೌದಾ? ನಾನು ಚೆನ್ನಗಲ್ಲೇ ಇರೋದು. ನಮ್ಮ ಅಂಗಡಿ ಬಂದು ಚುಂಚನಕಟ್ಟೆ ಹೊಸೂರಲ್ಲಿ. ಇಲ್ಲಿ ಏನ್ ಮಾಡ್ತಾ ಇರೋದು? ಇಲ್ಲಿ ಗಾಡಿ ನೊಗ, ಉಳ ನೊಗ, ರೈತರಿಗೆ ಸಂಬಂಧಪಟ್ಟಂತ ಸಾಮಾನು. ಎಷ್ಟು ಹಣ ಒಂದು ಈಗ ನೊಗಕ್ಕೆ? ಈಗ ಗಾಡಿ ನೊಗ 2000 ಚಿಲ್ಲರೆ ಐತೆ, ಉಳ ನೊಗ 1500 ಐತೆ. ರೈತರು ಬಂದಂಗೆ ಹೆಚ್ಚು ಕಡಿಮೆ ಮಾಡಿ ಮಾರ್ತೀವಿ ಕಣಪ್ಪ. ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಳ್ತೀರಾ? ಹೌದು. ಅಂದ್ರೆ ಅವ್ರಿಗೆ ಯಾವ ತರ ಬೇಕು ಅಂದ್ರೆ ಇಲ್ಲೇ, ಯಾವ ತರ ಬೇಕು ಅಂದ್ರೆ ಎಲ್ಲ ಇಲ್ಲೇ ನಿತ್ತಿ ಫುಲ್ ಫಿನಿಶಿಂಗ್ ಮಾಡಿ ಕೊಡ್ತೀವಿ. ನೀರಂಜಿ ಮರ ಅಂತ, ಇದು ಒಳ್ಳೆ ಸೈಡಲ್ಲಿ ಬೆಳೀತದೆ, ರೈತರು ತವೇ ತಗೊಂಡ್ಬಂದು ಮಾಡೋದು. ರೈತರ ಹತ್ರನೇ ತಗೊಳ್ಳೋದ? ಹೌದು. ಇದು ಒಳ್ಳೆ ಅಣ್ಣ ಮರ. ಈ ನೊಗ ಮಾಡಕ್ ಇದೇ ಮರ, ಬೇರೆ ಮರದಲ್ಲಿ ಮಾಡಕ್ಕಾಗಲ್ಲ. ಇದು ಮರ ಹೆಂಗ್ ಸಿಗುತ್ತೆ ಅಣ್ಣ ನಿಮ್ಗೆ? ಮರ ಮಾಮೂಲಿ ರೈತರ ಹತ್ರ ಒಳ್ಳೆ ದಂಡೆಯಲ್ಲಿ ಇರ್ತದೆ. ನೀರೆಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಇರ್ತದೆ ಇದು. ಅಲ್ಲಿ ಇರ್ತದೆ. ಹೌದು. ಅಲ್ಲಿಂದ ನೀವು ತಗೊಬಂದು ಅವ್ರಿಗೆ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಂಡು. ಹೌದು. ಜಾತ್ರೆ ಹೆಂಗ್ ನಡೀತಿದೆ? ಜಾತ್ರೆ ಈ ವರ್ಷ ಭಾರಿ ಅದ್ದೂರಿಯಾಗಿ ನಡೀತೈತೆ. ದರ್ಶನ್ ಪುಟ್ಟಣ್ಣಯ್ಯ ಅವರು ಭಾರಿ ತುಂಬ ಚೆನ್ನಾಗಿ ಲೈಟಿಂಗ್ಸು, ಡೆಕೋರೇಷನ್ ಎಲ್ಲ ಮಾಡ್ಸವ್ರೆ. ರೈತರಿಗೆ ಅನುಕೂಲ ಆಗಂಗೂ ಮಾಡ್ಸವ್ರೆ. ಎಲ್ಲ ಅಥವು ನೀರು ಸೌಕರ್ಯ ಐತೆ, ಕೆರೆ ಕಟ್ಟೆಗಳೆಲ್ಲ ತುಂಬಿಸವ್ರೆ. ಭಾರಿ ಖುಷಿ ಆಯ್ತದ ಒಟ್ನಲ್ಲಿ ಜಾತ್ರೆಗೆ ಬಂದರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದೀರ? ನಾವು ಅಲ್ಲೇ 13-14 ವರ್ಷದಿಂದನೂ ಬರ್ತಾ ಇದೀವಿ. ಆಗ್ಲೂ ಅವರು ಪುಟ್ಟಣ್ಣಯ್ಯ ಅವ್ರು ಇದ್ದಾಗಲೂ ಮಾಡ್ತಾ ಇದ್ರು. ಅವ್ರ ಮಗನೂ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ. ವರ್ಷ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಹೌದು. ಇವಾಗ ನೀವು ಇಲ್ಲಿ ಬಿಟ್ಟು ನೆಕ್ಸ್ಟ್ ಇನ್ನೆಲ್ಲ ಇದು ಮಾಡ್ತೀರಿ? ಇದು ಬಿಟ್ಟು ನೆಕ್ಸ್ಟ್ ಸಿಹಳ್ಳಿ ಜಾತ್ರೆ ಐತೆ. ಪ್ರತಿಯೊಂದು ಜಾತ್ರೆಗೂ ಹಾಕ್ತಿವಿ. ದನ ಜಾತ್ರೆ ಎಲ್ಲಿ ಕಟ್ತದೆ ಅಲ್ಲೆಲ್ಲ ಹಾಕ್ತಿವಿ. ಅಲ್ಲಿ ಹಾಕ್ತಿರಿ? ಈಗ ಬಂದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊತೀರಾ? ಹೌದು, ಮಾಡ್ಕೋತೀವಿ. ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ? ಹೇಳ್ತೀನಿ. 73495785. ಒಂದೇ ನಂಬರ್ ಅಣ್ಣ? ಇಲ್ಲ, ಇನ್ನೊಂದೈತೆ 9902 754903. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಪ್ರೈಸು ಸ್ಟಾರ್ಟಿಂಗು ಕಾರಣ ಅದ ಅಮೇರಿಕನ್ ಅದ ಲಿಂಗ್ದೊಳಗೆ ಸ್ವಲ್ಪ ನೀರೈತೆ ಇಲ್ಲಿ. 24 ಅವರ್ ನೀರು ಇರ್ತದೆ. ಯಾವರ ನೋಡ್ಬೋದು ಬೇಬಿ ಬೆಟ್ಟ ಈ ಕಡೆ ಯಾವ ರೀತಿ ಕಾಣಿಸುತ್ತೆ ಅಂತ. ಎಷ್ಟು ಎತ್ತರವಾಗಿದೆ ಬೆಟ್ಟ. ಅಲ್ಲಿ ನೋಡಿ, ಅಲ್ಲಿ ಶಿವಂದು ಪೇಂಟಿಂಗ್ ಯಾವ ರೀತಿ ಮಾಡೋರೆ ಅಂತ ನೋಡ್ಬೋದು ನೀವು. ಹತ್ತಿರದಿಂದ ನೋಡೋಕ್ಕಿಂತ ದೂರದಿಂದ ತುಂಬ ಸಕಲಾಗಿ ಕಾಣಿಸ್ತಿದೆ. ದೂರಕ್ಕೆ ನೋಡಿ ಬೆಟ್ಟ ಹೇಗಿದೆ ಅಂತ. ಆ ಬೆಟ್ಟದ ಮೇಲ್ಗಡೆ ಹತ್ತಬೇಕು. ಅಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದರಿಂದ ಮೇಲೆ ಹತ್ತಿ ಹೋಗಬೇಕು. ನೋಡ್ಬೋದು ಇವಾಗ ನೀವೆಲ್ಲ ಹೇಗೆ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಎತ್ಕೊಳ್ಳೋ ಬಗ್ಗೆ ವಿಡಿಯೋ ಬರುತ್ತೆ, ನೋಡ್ಬೋದು. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿಂದ ಎತ್ಕೊಳ್ಳೋ ಬಂದಿದೆ ಅಂತ. ಇವಾಗ ಜಾತ್ರೆಯ ವಿವರಣೆ ನಿಮಗೆ ನೋಡಿದ್ರಲ್ಲ ಹೇಗಿತ್ತು ಅಂತ. ನೆಕ್ಸ್ಟು ಪಾರ್ಟ್ 2 ವಿಡಿಯೋದಲ್ಲಿ ಎತ್ಕೊಳ್ಳೋ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀವಿ. ನೋಡ್ಬೋದು ಕಲ್ಲು ಹೇಗೆ ಕಾಣಿಸ್ತಿವೆ ಅಂತ ಬೆಟ್ಟದ ಮೇಲಿಂದನೇ. ಇಷ್ಟು ಕಲ್ಲಿವೆ ನೋಡಿ ಇಲ್ಲಿ.
ಎಲ್ಲ ಒಣಗೋಗ್ಬಿಟ್ಟದೆ. ಮಳೆ ಈಗ ಇಲ್ವಲ್ಲ ಸದ್ಯಕ್ಕೆ. ಮಳೆ ಇರೋ ಟೈಮಲ್ಲಿ ಜಾತ್ರೆ ಇದ್ದರೆ ತುಂಬ ಸಕಾಲ ಕಾಣಿಸುತ್ತೆ ಹಸ್ರಾಗಿ. ನೋಡ್ಬೋದು ಈ ಕಡೆ ಎಲ್ಲ ಹೇಗಿದೆ ಅಂತ, ಎಲ್ಲ ಕಾಡು. ಅದ್ರಲ್ಲಿ ಬೇರೆ ಚಿರತೆ ಇದೆ ಅಂತ ಬೇರೆ ಬೋರ್ಡ್ ಹಾಕಿದ್ರು, ಅದೊಂದು ಭಯ. ಎಲ್ಲ ಹುಷಾರಾಗಿರಿ ಒಟ್ಟಿನಲ್ಲಿ. ಈ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಕಳ್ತನ ಆಗೋದು ತುಂಬ ಸಹಜವಾಗಿರುತ್ತೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಚಿನ್ನ ಹಾಕ ಬರೋರು ಕಡಿಮೆ ಹಾಕ ಬನ್ನಿ, ಜಾತ್ರೆ ನೋಡೋಕೆ ಬರೋರು ದುಡ್ಡು ತರೋರು ಕಡಿಮೆ ದುಡ್ಡು ತಗೊಬನ್ನಿ. ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಪರ್ಸ್ ಕಳ್ತನ ಆಯ್ತವೆ, ದುಡ್ಡು ಹೋಯ್ತವೆ ಅಂತ. ಎಲ್ಲ ಜನ ಜಾಸ್ತಿ ಇರೋ ಟೈಮಲ್ಲಿ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ಸಿಗೋಣ. ಎತ್ಕೊಳ್ಳೋ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ.